ಎಷ್ಟಕ್ಕೆ ಪೂರ್ವಭಾವಿಯಾದಂತಹ ಕಾರ್ಯಕ್ರಮಗಳೇನಿದೆಯೋ ಅದೆಲ್ಲವನ್ನು ಸಂಘವಾಗಿ ಪೂರೈಸಿದ್ದೇವೆ. 4 ದಿಕ್ಕುಗಳಿಗೆ 4 ಹೋಗಿ ಬೇಕಾದಷ್ಟು ಕಪ್ಪು ಸಂಗ್ರಹ ಮಾಡಿದ್ದೇವೆ. ಬರುತ್ತಿರುವಂತಹ ವೇದವಿರುವಂತಹ ಬ್ರಾಹ್ಮಣರು ಋಷಿಮುನಿಗಳು ಅವರನ್ನೆಲ್ಲ ಸ್ವಾಗತಿಸಿ ಸತ್ಕರಿಸುವಂತಹ ಕಾರ್ಯದಲ್ಲಿ ನಾನು ತಲ್ಲೀನಲಾಗಿದ್ರೆ ನನ್ನನ್ನು ಬಳಿಗೆ ಕರೆದಿರಲ್ಲ. ಅದಕ್ಕೆ ಎಲ್ಲವರ ಸಹಕಾರ ಇದೆ ಅನ್ನುವುದಕ್ಕೆ ನೀವು ಮಾಡಿದ ಯಾಗಕ್ಕೆ ಬಂದಂತಹ ಈ ಜನಸಂಖ್ಯೆ ಮುಖ್ಯ ಕಾರಣ. ಕಾರಕ ಯಾವುದೇ ಆಗಿರಲಿ ಅದರಲ್ಲಿರುವಂತಹ ನಿಷ್ಠೆ ಮುಖ್ಯವಾದದ್ದು. ಹೌದಲ್ಲ, ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಬಂದಂತಹ ಅತಿಥಿಗಳಿಗೆ ಭೂರಿ ಭೋಜನದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಆದ್ರೆ ಸಮಸ್ಯೆ ಬಂದದ್ದು ಎಲ್ಲಿ ಗೊತ್ತಾ? ಶ್ರೀಕಾಂತನ ಅನುಗ್ರಹ ಅಂತ ಹೇಳಬೇಕು. ಹೌದಪ್ಪ, ಅದು ಇನ್ನೂ ಕೂಡ ಸುಸಾಂಗವಾಗಿ ನೆರವೇರಬೇಕು ಅಂತಾದ್ರೆ ನೀನಿದ್ದಲ್ಲಿ ಹೊನ್ನಗಿರಿಯೇ ಮತ್ತೆ ಹೌದಪ್ಪ, ಅವರು ಉಂಡು ಎದ್ದ ಬಳಿಕ ಆ ಸ್ಥಳವನ್ನು ಶುಚಿ ಮಾಡುವುದಕ್ಕೆ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತಾ ಇದೆ. ಕೆಲಸ ಮಾಡಬೇಕು ಅಂತ ಹೇಳುವುದು ಅಲ್ಲ, ಪರಮ ಸಂತೋಷದಲ್ಲಿ ಒಪ್ಪಿಕೊಳ್ತೇನೆ. ನಿನ್ನ ಮನೆಯಲ್ಲಿ ಬ್ರಾಹ್ಮಣರ ಉಚ್ಚಿಷ್ಟವನ್ನು ತೆಗೆಯುವುದು ಮಹಾಭಾಗ್ಯ. ಅದು ನಿನ್ನ ಮನೆಯಲ್ಲಿ ಯಾವ ಕೆಲಸ ಮಾಡಿದ್ರು ಅದಕ್ಕೆ ಏನು ಕಡಿಮೆ ಆಗ್ಲಿಕ್ಕಿಲ್ಲ. ಈಗ ಆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲಂತೆ ಮಗನೇ, ಸಾಕಾಗುದಿಲ್ಲ. ನೀನುಂತಲ್ಲ, ನಾನು ಸಾಲದು, ಇಲ್ಲಿದ್ದ ಯಾರು ಸಾಲದು. ಶತಗಜತ್ರಾಣಿ ಭೀಮ ಸಾಕಾಗ್ಲಿಕ್ಕಿಲ್ಲ. ನಿನ್ನ ತ್ರಾಣ ಎಲೆ ತೆಗೆಯುವುದ್ರಲ್ಲಿ ತೋರಿಸ್ಲಿಕ್ಕೆ ಆಗ್ತದ? ಅಲ್ಲ, ಎಲೆ ತೆಗೆಯುವುದು ಒಳ್ಳೆ ಕಾರ್ಯ, ಒರೆಸುವುದ್ರಲ್ಲಿ ಆಗ್ತದ? ಪುಣ್ಯ ಸಂಪಾದನೆ ಅಲ್ವಾ? ಅದು ಶುದ್ಧ ಆಗ್ಬೇಕಲ್ಲ ತಮ್ಮ. ಎಷ್ಟು ಗಜತ್ರಾಣ ಇದ್ರು ಈ ಕಾರ್ಯವನ್ನು ಯಾರಿಗೂ ಈಗ ಪೂರೈಸುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಆನೆಯಲ್ಲಿ ಒಂದು ಅಕ್ಕಿ ಕಾಳು ಹೊರುವುದಕ್ಕೆ ಹೇಳುವುದಲ್ಲ. ಹಾಗೆ ಅದಕ್ಕೊಂದು ದೌಮ್ಯರು ಸುಲಭ ಉಪಾಯವನ್ನು ಮಾಡಿದ್ದಾರೆ. ಪುರುಷಾಮೃಗ ಎಂಬಂತಹ ವಿಶೇಷವಾದಂತಹ ಯೋಗ್ಯತೆ ಉಂಟಂತಹ ನೋಡಿ, ಒಂದು ಯಜ್ಞ ಸಂಘಟನೆ ಆಗುವಾಗ ಏನಲ್ಲ ವಿಚಾರಗಳು ಕೈಗೂಡಿ ಬರುತ್ತಾ ಇರ್ತದೆ. ಲೋಕದಲ್ಲಿರುವಂತಹ ಒಂದು ಪುರುಷಾಮೃಗದ ವಿಚಾರ ಬೆಳೆದು ಇಷ್ಟು ದೊಡ್ಡವರಾಗಿದ್ದೇವೆ. ನಮ್ಮಲ್ಲಿ ಎಷ್ಟೇ ತ್ರಾಣ ಇದ್ರು ಎಷ್ಟೇ ತಾನೇ ಇದ್ರು ಒಂದು ದಿನ ನಿರ್ಣಯಿಸ್ಲಿಕ್ಕೆ ಆಗ್ತದ ನಮಗೆ? ಅದಾಗುದಿಲ್ಲ. ಮಂಡಲ ಅಂತ ಗೊತ್ತುಂಟು, ಮುಂದೆ ಬರ್ಬೇಕಷ್ಟೇ ಅಲ್ವಾ? ಹಾಗಂತ ಇಲ್ಲಿ ಹತ್ತಿರದಲ್ಲೇನು ಆ ಪುರುಷಾಮೃಗವಿಲ್ಲ. ವಾಸುದೇವ ಮೂರ್ತಿ ನೀನು ಕಣ್ಣ ಮುಂದೆ ಇರುವಾಗ ಭಯ ಉಂಟ ಸ್ವಾಮಿ? ನೀನು ಆದೇಶಗೊಳಿಸಿದ್ರೆ ಹಿಮಾಲಯದ ದಕ್ಷಿಣ ಭಾಗದಲ್ಲಿ ಇರುವಂತಹ ಮಾನಸ ಸರೋವರದ ಬಳಿಯಲ್ಲಿ ಶಿವಧ್ಯಾನದಲ್ಲಿ ನಿರತವಾದಂತಹ ಪುರುಷಾಮೃಗ. ಆ ಪುರುಷಾಮೃಗ ನಮ್ಮ ಈ ಯಾಗಶಾಲೆಗೆ ಬಂದ್ರೆ ಅದು ಇದ್ದಲ್ಲಿ ಶುಚಿ ಅಂತ ಅರ್ಥ. ಹಾಗಾಗಿ ಆ ಪುರುಷಾಮೃಗವನ್ನು ಕರ್ಕೊಂಡು ಬರಬೇಕು. ಅದಕ್ಕೊಂದು ಹೇಳಿಕೆ ಕಳಿಸಿದ್ರೆ ಬಂದಿತ್ತ ಇದನ್ನು ಸುಧಾರಿಸಿಕೊಡ್ಬೇಕು ಸ್ವಾಮಿ. ಏನೋ ನೀನು ಹಾಗೆಲ್ಲ ಬರುವಂತದ್ದಲ್ಲ. ನನ್ನಲ್ಲಿ ಹೀಗೆ ಮಾಡುತ್ತ ಹೇಳಿದ್ರೆ ಪರಮೇಶ್ವರನ ಪರಮ ಭಕ್ತನಾಗಿದ್ದಾನೆ, ಹಾಗಂತ ಮುಟ್ಟಿದವರನ್ನು ಹಾಗೆ ಬಿಡುವುದಿಲ್ಲ. ಮೃಗ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಪರಮೇಶ್ವರರಾದರೆ ಮಾಡ್ತದೆ. ಹೌದೌದು, ಮತ್ತೆ ಮೃಗ ಅಂತ ಯಾಕೆ ಬಂತು? ಮೃಗವಾದರೂ ಪರಮೇಶ್ವರನ ಪೂಜೆಯಲ್ಲಿ ನಿರತವಾದಂತಹ ಮೃಗವನ್ನು ಇಲ್ಲಿಗೆ ಕರ್ಕೊಂಡು ಬರಬೇಕು ಅಂತಾದ್ರೆ ಒಳ್ಳೆಯ ಬುದ್ಧಿ ಚಾತುರ್ಯ ಶಕ್ತಿ ಬಲವಂತನೇ ಇರಬೇಕು. ಹಾಗಾಗಿ ಪಾಂಡವರೈವರಲ್ಲಿ ನೀನೇ ಸಮರ್ಥ ಅಂತ ನಾನು ಆ ರೀತಿ ನಿನ್ನನ್ನು ಕರೆದಿದ್ದೇನೆ. ಪುರುಷಾಮೃಗ ತರುವಲ್ಲಿ ನಿನ್ನ ಅಭಿಮತ
ಅದನ್ನು ಒದಗಿಸಿಕೊಡುವುದಕ್ಕೆ ನಾನು ಸಮರ್ಥನಿದ್ದೇನೆಂಬ ಹಾಗೆ ಅದನ್ನು ಮನಗಂಡಂತ ನೀನು ಈ ಕಾಲದಲ್ಲಿ ಮತ್ತೊಮ್ಮೆ ಹೇಳ್ತೀನಿ. ನಾನು ಭಾವಿಸಿದ ಸದ್ಯದ ಕೆಲಸ ಎಲ್ಲ ಮುಗಿಯಿತು. ಇನ್ನಿದ್ರೆ ನಮ್ಮ ನಗರದಲ್ಲೇ ಕೆಲಸ. ನಿನಗೆ ಅಂತೂ ವಿಶ್ರಾಂತಿ ಅನ್ನುವುದಿಲ್ವೇ ಇಲ್ಲ. ಇನ್ನು ದೂರ ಹೋಗ್ಲಿಕ್ಕಿಲ್ಲ ಅಂತ ಭಾವಿಸಿ ತರಲಿಕ್ಕೆ ಇನ್ನೇ ದೂರ ಹೋಗ್ಲಿಕ್ಕೆ ಇಲ್ಲಿ ಕಟ್ಟಿದೆ ಮಾಡಿ ಅಲ್ಲ ಅಷ್ಟು ಮಾಡ್ತೇನೆ ಅಂತ ಇನ್ನು ಮಾತುಕತೆ ಇಲ್ಲ. ಹೋಗುವುದಲ್ಲಿವರೆಗೆ ಆ ಪುರುಷಾಮೃಗದ ಮನಸ್ಸನ್ನು ಪ್ರಸನ್ನಗೊಳಿಸಿ ನನ್ನ ಜೊತೆಗೆ ಕರೆತಂದು ನಿಮ್ಮ ಕಣ್ಣ ಮುಂದೆ ನಿಲ್ಲಿಸಲಿಲ್ಲ. ನಾನು ವಾಯು ಸಂಜಾತನಲ್ಲ, ಭೀಮಸೇನಲ್ಲ. ಹೋಗುವಂತಹ ಪಥ ಸುಗಮವಾಗಲಿ. ಶ್ರೇಯೋ ಹೊರಟೆ ಪ್ರಭು. ಅಣ್ಣ ಯೋಚನೆ ಎಲ್ಲ ಮಾಡಬೇಡ. ಸ್ವಾಮಿಯವರ ಮನಸ್ಸಿಗೆ ಸಮಾಧಾನ ಆಗ್ಬೇಕು. ಪುರುಷಾಮೃಗ ಮತ್ತೊಂದ ವಾರಿಸು. ನಿಶ್ಚಿಂತನಾಗಿರು. ಮತ್ತೊಮ್ಮೆ ಹಿಮೋತ್ರಾಂತವನ್ನು ದರ್ಶಿಸುವಂತಹ ಸೌಭಾಗ್ಯ ನನಗೆ. ಒಳ್ಳೆಯದಪ್ಪ. ಮಾನಸ ಸರೋವರವಂತೆ ಬ್ರಹ್ಮನ ಮನಸ್ಸಿನಲ್ಲಿ ಹುಟ್ಟಿಕೊಂಡಿತು. ಆಮೇಲೆ ಅದಕ್ಕೊಂದು ರೂಪ ಬಂತು ಧರೆಯಲ್ಲಿ. ಹಾಗಾಗಿ ಅದಕ್ಕೆ ಮಾನಸ ಅಂತ ಹೆಸರು. ಬ್ರಹ್ಮನ ಮನದಲ್ಲಿ ಹುಟ್ಟಿಕೊಂಡ ಸರೋವರವಾದ್ರಿಂದ ಅದು ಮಾನಸ ಸರೋವರವೆನಿಸಿದೆ. ಅಲ್ಲಿವರೆಗೆ ಹೋಗುವುದೊಂದು ಭಾಗ್ಯ ಇರಲ್ವಾ? ಎಲ್ಲರಿಗೆ ಎಣಿಸಿದ್ರೆ ಮಾನಸ ಸರೋವರಕ್ಕೆ ಹೋಗ್ಲಿಕ್ಕೆ ಆಗುತ್ತದೆ. ಭರತ ವರ್ಷದಲ್ಲಿ ಕೆಲವರ ಆಯುಷ್ಯ ಅಲ್ಲಿಗೆ ಮುಗಿದು ಹೋಗ್ತದೆ. ತೀರ್ಥಯಾತ್ರೆ ಮಾಡುತ್ತಾ ಮಾಡುತ್ತಾ ಅಲ್ಲಿಗೆ ತಲುಪುತ್ತಾರೆ. ಅಲ್ಲಿಗೆ ತಲುಪಿದ್ರೆ ಮಾರ್ಗ ಮಧ್ಯೆಲ್ಲ ಸತ್ತು ಹೋಗ್ತಾರೆ. ಆದ್ರೆ ಭೀಮನಾದಂತ ನನಗೆ ಅದು ಗಹನವಾದಂತಹ ಕಾರ್ಯವೇನುವಲ್ಲ. ನಾನು ವಾಯು ಸಂಜಾತನಿದ್ದೇನೆ, ಮಾರುತಿ ಇದ್ದೇನೆ. ಈ ಮಹತ್ತರವಾದಂತಹ ಕಾರ್ಯವನ್ನು ಲಕ್ಷಿಸಿ ಈ ಕ್ಷಣವೇ ಅಣ್ಣನ ತಾತ ಹರಕೆಯನ್ನು ಕೈಗೊಂಡೆ. ವಾಸುದೇವ ಮೂರ್ತಿ ಅನುಗ್ರಹವನ್ನು ಬಂದಾಯಿತು. ಇನ್ನು ಸಾವಕಾಶ ಮಾಡುವ ಹಾಗಿಲ್ಲ. ನಡೆಯುತ್ತೇನೆ ಉತ್ತರಾಗತವಾಗಿ. ನನಗೊಂದು ವಿರೋಧವೇ, ನನಗೊಂದು ವಿರೋಧವೇ. ಬಿಡಲಾರೆ. ಪರ್ವತಗಳು ಮರಗಳು ಕಾಳ ಸಿಕ್ಕಿರು. ಯಾಕಂದ್ರೆ ದಾರಿ ಇರುವಲ್ಲಿ ದಾರಿಯಲ್ಲಿ ಹೋಗಬಹುದು, ದಾರಿ ಇಲ್ಲದಿರುವಲ್ಲಿ ಏನು ಮಾಡ್ಬೇಕು? ಅದಕ್ಕಾಗಿ ಪರ್ವತ ವಂತಿಗಳನ್ನೇ ಪುಡಿ ನಮ್ಮ ಗಾದೆ ಅಂತ ರುದ್ರಮುಖಿ ಮಯಾಸುರ ಕೊಟ್ಟದ್ದು. ಬಂದವನೇ ಮೊದಲು ಹೇಳ್ತಾನೆ, ಭೀಮನಿಗೆ ಗದೆಯು ರಿಪು ಸಂಗ್ರಾಮದ ರಿಪುಗಳು ಎಲ್ಲಿದ್ದಾರೆ ನಮ್ಮ ಮುಂದೆ. ಈಗ ರಿಪುವ ಕಾಣಿಸಿಕೊಂಡ ಈ ಪರ್ವತಗಳು, ಈ ವೃಕ್ಷಗಳು, ಅವುಗಳೆಲ್ಲ ಬಡಿದು ಉರುಳಿಸುತ್ತಾ ಹಾದಿಯನ್ನು ಮಾಡುತ್ತಾ ಮುಂದೆ ಸಾಗುವೆ.